ನೋಡಿ, ಸಿ ಎಂ ಸಾಹೇಬರು ಅವರು ಹೇಳಿದ ಮೇಲೆ ಅದ್ರ ಮೇಲೆ ನಾವು ಮಾತಾಡೋದು ಬಹಳ ತಪ್ಪಾಗುತ್ತೆ. ಸಿ ಎಂ ಸಾಹೇಬ್ರ ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟಾಗಿದೆ. ಈಗ ಸಿ ಎಂ ಸಾಹೇಬರು ಸಂದರ್ಶನವನ್ನು ನಾನು ಕೂಡ ತಮ್ಮ ಮಾಧ್ಯಮದಲ್ಲೇ ನೋಡಿದ್ದೀನಿ. ಸೊ ಅವರು ಹೇಳಿದ ಮೇಲೆ ಕತೆ ಅಲ್ಲಿಗೆ ಮುಗೀತು. ನೋಡಿ, ದೊಡ್ಡವರು ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ. ಅದನ್ನು ಡಿ ಸಿ ಎಮ್ ಅವರನ್ನು ಕೇಳಿದ್ರೆ ಉತ್ತರ ತಮಗೆ ಸಿಕ್ಕಬಹುದು. ಆದರೆ ಈಗ ಸಿ ಎಮ್ ಅವರು ಮಾತಾಡಿದ್ದಾರೆ, ಡಿ ಸಿ ಎಮ್ ಅವರು ಮಾತಾಡಿದ್ದಾರೆ. ಇದು ಏನೇ ಇದ್ದರೂ ಕೂಡ ಇದು ಹೈಕಮಾಂಡ್ನ ಚಾವಡಿಯಲ್ಲಿ ಇರುವಂಥದ್ದು. ಬಟ್ ಸಿ ಎಮ್ ಅವರು ತಮ್ಮ ಮಾತಿನಲ್ಲಿ ಎಲ್ಲ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಯಾರೂ ಕೂಡ ರಿಯಾಕ್ಟ್ ಮಾಡಬಾರ್ದು, ಮಾಡೋದು ಕೂಡ ಸಮಂಜಸ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ. ಖಂಡಿತವಾಗ್ಲೂ ಸಿ ಎಮ್ ಅವರು ಮಾತನಾಡಿದ್ದಾರೆ, ಅದು ಅಲ್ಲಿಗೆ ಮುಗಿದ ಅಧ್ಯಾಯ. ನಾನೇನು ಹೇಳ್ತಾ ಇದ್ದೀನಿ, ದೊಡ್ಡವರು ಮಾತನಾಡಿದ ಮೇಲೆ ಅದನ್ನ ಬೆಳೆಸೋದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ. ನೋಡಿ, ನಾನು ಅದನ್ನ ಪದೇ ಪದೇ ನೀವು ಕೇಳಿದ್ರು ನಾನು ಅದನ್ನೇ ಹೇಳ್ತೇನೆ. ಸಿ ಎಂ ಸಾಹೇಬ್ರೆ ಮಾತನಾಡಿದ ಮೇಲೆ ಮುಂದೆ ಏನು ಇಲ್ಲ ಅಂತ. ಕ್ರಾಂತಿ ಇಲ್ವೇ ಇಲ್ಲ, ಬರೀ ಶಾಂತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ.